ಏನಿದು ಅಖಿಲ, ನಿನ್ ಮಗ ಕೆಲಸದವ್ರ ಜೊತೆ ಫೋಟೋ ತೆಗೆಸ್ಕೊಂಡಿರೋದ್ನ ನನ್ನ ಮಗಳಿಗೆ ಗಿಫ್ಟ್ ಆಗಿ ಕೊಡ್ತಾ ಇದೀಯಾ? ಏನಪ್ಪ ಮಹಾನ್ ಭಾವ, ಮನೆ ಕೆಲ್ಸದವಳು ನೀನ್ ಬಿಡಲ್ವಲ್ಲ? ನಮ್ಮ ಮರ್ಯಾದೆನ ಬೀದಿಗೆ ತರ್ಬೇಕು ಅಂತ ಹೀಗ್ ಮಾಡ್ದ್ಯಾ? ಮೀರಾ, ಒಂದ್ ನಿಮಿಷ ನಾನು ಏನಾಫ್ ಅಖಿಲ, ಇಲ್ಲೇನ್ ನಡೆದಿದೆ ಅಂತ ಎಲ್ರು ನೋಡಿದ್ದಾರೆ. ಅಷ್ಟಲ್ದೆ ಫೋಟೋಸ್ ಅಲ್ಲಲ್ವಾ? ಪ್ಲೀಸ್ ನನ್ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಬರ್ಬೇಡ. ದಿಶಾ, ಏನ್ ನೋಡ್ತಾ ಇದ್ಯಾ? ಹಾರ ಕಿತ್ತೆಸ್ ಬರ್ತಾ ಇರೋ. ಕಮ್. ದಿಶಾ, ಒಂದು ನಿಮಿಷ, ನಾನು ಹೇಳೋ ಸ್ವಲ್ಪ ಕೇಳು. ಆಂಟಿ ಪ್ಲೀಸ್, ನಿಮ್ ನಾಟಕ ನಿಲ್ಲಿಸ್ತೀರಾ? ಮಿಸ್ಟೇಕ್ ಆಗಿರೋದು ಈಗಲ್ಲ, ಒಬ್ಬ ಡ್ರೈವರ್ ಮಗಳು ಮನೆ ಕೆಲ್ಸದವಳಾದ್ಲಲ್ಲ ಆಗ. ಮನೆ ಕೆಲ್ಸದವಳು ಆದಿತ್ಯ ಗ್ರೂಪ್ ಆಫ್ ಕಂಪನಿಗೆ ಬ್ರಾಂಡ್ ಅಂಬಾಸಿಡರ್ ಆದ್ಲಲ್ಲ ಆಗ. ಮುಂದೆ ಅವಳೇ ಸೊಸೆ ಆಗ್ತಾಳೆ ಆಗ. ಅವಾಗ ಆಗೋದು ದೊಡ್ಡ ಮಿಸ್ಟೇಕು. ನಿಮ್ಮನ್ನ ನಂಬ್ಕೊಂಡು ನಾವು ಬಂದಿದೀವಲ್ಲ, ಅದು ನಮ್ಮ ದೊಡ್ಡ ಮಿಸ್ಟೇಕು. ನಮ್ಮನ್ನೇನ್ ಅನ್ಕೊಂಡಿದ್ದೀರಾ ನೀವು? ಯಾಕೆ ಈ ರೀತಿ ಮಾಡಿದ್ರಿ? ಯಾಕೆ ಈ ರೀತಿ ಚೀಪ್ ಕೆಲಸ ಮಾಡಿದ್ರಿ ಹೇಳಿ? ಹಾಯ್ ಹೇಳೋ ಹುಡುಗಿಗೆಲ್ಲ ಐ ಲವ್ ಯು ಹೇಳೋ ಪ್ರೀತುನ, ನಾಕ್ ಹುಡುಗಿನೆಲ್ಲ ನೈಟ್ ಔಟ್ ಕರೆಯೋ ಪ್ರೀತುನ ಮದುವೆ ಆಗೋದಕ್ಕೊಪ್ಪಿದ್ದು ಆಂಟಿ ಮೇಲಿನ ಗೌರವದಿಂದ. ಅರಸನ ಕೋಟೆ ಅಖಿಲಾಂಡೇಶ್ವರಿ ಮನೆ ಸೊಸೆಯಾಗಿ ಬರೋ ಹೆಮ್ಮೆಗೆ. ನೀನು ಹೇಳ್ತಾ ಇರೋದೆಲ್ಲ ಸರಿ ದಿಶಾ, ಬಟ್ ಪ್ಲೀಸ್ ಒಂದೇ ಒಂದು ನಿಮಿಷ ಕಾಮಾಗಿ ಯೋಚನೆ ಮಾಡು. ಯೋಚನೆ ಈಗಲ್ಲ, ಅಖಿಲಾಂಡೇಶ್ವರಿ ಮನೆ ಸೊಸೆಯಾಗಿ ಬರೋದಕ್ಕೆ ಒಪ್ಕೊಂಡಲ್ಲ ಆವಾಗ ಯೋಚನೆ ಮಾಡ್ಬೇಕಿತ್ತು. ನಮ್ ಹೋಟೆಲ್ ಸ್ಟಾಪ್ ಜೊತೆ ಇವ್ನ್ ಕೆಟ್ಟ ಬಿಹೇವ್ ಮಾಡಿದ್ದು ನಿಮ್ಗೂ ಗೊತ್ತು ತಾನೆ? ಆಂಟಿ ಹೇಳೋದಕ್ ಬಂದಾಗ ನೀವೇ ತಾನೇ ತಡೆದದ್ದು. ಪಬ್ಲಿಕ್ ಪ್ಲೇಸ್ ಅಲ್ಲಿ ಅವ್ನ ಆ ರೀತಿ ಮಾಡೋನು, ಮನೇಲಿ ಪ್ರೈವೇಟ್ ಆಗಿ ಇನ್ನೂ ಏನೇನ್ ಮಾಡಿರ್ತಾನೋ ಯಾರಿಗ್ ಗೊತ್ತು? ಇಂಥ ವರ್ಸ್ಟ್ ಬಿಹೇವಿಯರ್ ಇರೋನ ನಾನ್ ಮದ್ವೆ ಆಗ್ಬೇಕಾ? ನಮ್ಮಪ್ಪ ಅಮ್ಮ ಆಸೆ ಪಟ್ರು ಅನ್ನೋ ಒಂದೇ ಕಾರಣಕ್ಕೆ ನಾನು ಇವ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡಿದ್ದೆ. ಮದ್ವೆ ಆದ್ಮೇಲೆ ಸರಿ ಹೋಗ್ತಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ಇವನು ಸರಿ ಹೋಗೋ ಜನ್ಮ ಅಲ್ಲ. ರಘು ಅವ್ರೆ, ನಿಮ್ಗಿರೋ ಮರ್ಯಾದೆಯಲ್ಲಿ ಅವನಿಗೊಂದ್ ಕಾಲ್ ಭಾಗ ಹಂಚಿದಿದ್ರೆ ಇವತ್ತು ಅವನ್ ಈ ತರ ಆಡ್ತಾ ಇರ್ಲಿಲ್ಲ. ನಿಮ್ಗೂ ನಮಗೂ ಸರಿ ಬರೋದಿಲ್ಲ. ದಯವಿಟ್ಟು ನಮ್ಮನ್ನ ಬಿಟ್ಬಿಡಿ. ಅಮ್ಮ ನೀನ್ ಯಾಕಮ್ಮ ಇವ್ರ ಕೈ ಮುಗಿತೀಯಾ? ಇವ್ರು ಸುಳ್ಳುಗಾರರು, ಮೋಸಗಾರರು.
ನೋ 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 ಹೇಗ್ ಬಂತು ಆ ಫೋಟೋ? ಬೊಗಳ ಆ ಫೋಟೋ ಹೇಗ್ ಬಂತು? ಅವಳ ಫೋಟೋ ನಿನ್ ಜೊತೆಗೆ ಹೇಗ್ ಬಂತು ಅಂತ ಕೇಳ್ತಾ ಇದ್ದೀನಿ. ಬಾಯ್ ಬಿಡು ಪ್ರೀತು, ಅಮ್ಮ ನಿನ್ನನ್ನೇ ಕೇಳ್ತಾ ಇರೋದು. ಪಾರ್ವತಿ ಫೋಟೋ ಅದ್ರಲ್ಲಿ ಹೇಗ್ ಬಂತು? ಬಾಯ್ ಬಿಟ್ಟು ಉತ್ತರ ಕೊಡು, ಇಲ್ಲಾಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏಯ್! ನನ್ ತಾಳ್ಮೆ ಪರೀಕ್ಷೆ ಮಾಡಬೇಡ. 3 ಎಣಿಸ್ತೀನಿ, ಅಷ್ಟ್ರೊಳಗಡೆ ಹೇಳಿದ್ಯೋ ಸರಿ, ಇಲ್ಲಾಂದ್ರೆ ಮಗ ಅನ್ನೋದನ್ನ ಮರ್ತು ಬಿಡ್ತೀನಿ. ಇಲ್ಲಿ ಒಂದು ಜೀವ ಹೋಗುತ್ತೆ. 1 2 3 ಪಾರ್ವತಿ ಅಂದ್ರೆ ನನ್ಗಿಷ್ಟ